ನಮಸ್ಕಾರ ಗೆಳೆಯರೆ. ಇವತ್ತು ನಾವು ಚಿಲ್ಲಾಗಿ ಒಂದು ಸೀರಿಯಸ್ ಬಿಸ್ನೆಸ್ ಐಡಿಯಾ ಬಗ್ಗೆ ಮಾತಾಡೋಣ. ನಾಯರ ಪೆಟ್ರೋಲ್ ಬಂಕ್ ಹೇಗೆ ಓಪನ್ ಮಾಡ್ಬೋದು? ಫಸ್ಟ್ ಒಂದು ಕಾಮನ್ ಡೌಟ್, ಬ್ರೋ ಈಗ ಎಲ್ಲರೂ ಇವಿ ತಗೋತಿದ್ದಾರೆ, ಪೆಟ್ರೋಲ್ ಬಂಕ್ ಫ್ಯೂಚರ್ ಇದೆಯಾ? ನನಗೂ ಇದೇ ಡೌಟ್ ಇತ್ತು, ಬಟ್ ಡೇಟಾ ನೋಡಿದ್ರೆ ಶಾಕ್ ಆಗ್ತೀರಾ. ಲಾಸ್ಟ್ ಜಾನ್ವರಿ ಮಂತ್ ಮಾತ್ರ ಇವಿ ಕಾರ್ ಸೇಲ್ ಆಗಿದ್ದು ಅರೌಂಡ್ 18,475. ಬಟ್ ಪೆಟ್ರೋಲ್ ಡೀಸೆಲ್ ಕಾರ್ ಸೇಲ್ ಆಗಿದ್ದು ಒಂದು ತಿಂಗಳಲ್ಲೇ 4,52,549. ಡಿಫ್ರೆನ್ಸ್ ನೋಡಿದ್ರಾ? ಇವಿ ಗ್ರೋ ಆಗ್ತಾ ಇದೆ, ಅಗ್ರಿ. ಆದರೆ ಪೆಟ್ರೋಲ್ ಡೀಸೆಲ್ ಮಾರ್ಕೆಟ್ ಇನ್ನೂ ಸ್ಟ್ರಾಂಗ್ ಆಗಿದೆ. ಬೈಕ್ ಸೇಲ್ ಸೇರಿಸಿದ್ರೆ ನಂಬರ್ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಫ್ಯೂಚರ್ ಇದೆ, ಟೆನ್ಷನ್ ಬೇಡ. ಜೊತೆಗೆ ಮುಂದೆ ನೀವು ಚಾರ್ಜಿಂಗ್ ಸ್ಟೇಷನ್ ಕೂಡ ಆಡ್ ಮಾಡಬಹುದು. ನಾಯರ ಎನರ್ಜಿ ಬಗ್ಗೆ ಸ್ವಲ್ಪ. ನಾಯರ ಭಾರತದ ಬಿಗ್ಗೆಸ್ಟ್ ಪ್ರೈವೇಟ್ ಆಯಿಲ್ ಕಂಪನೀಸ್లో ಒಂದು. ಅರ್ಲಿಯರ್ ಇದನ್ನ SR ಆಯಿಲ್ ಅಂತ ಕರೀತಿದ್ರು. ಲೇಟರ್ ರೀಬ್ರ್ಯಾಂಡ್ ಮಾಡಿ ನಾಯರ ಎನರ್ಜಿ ಮಾಡಿದ್ರು. ರಷ್ಯಾದ ರೋಸ್ನೆಫ್ಟ್ ಕನ್ಸೋರ್ಷಿಯಂ ಇದನ್ನ ಮ್ಯಾನೇಜ್ ಮಾಡ್ತಿದೆ. ಇಂಡಿಯಾ ತುಂಬಾ ಬ್ರಾಂಚಸ್ ಇವೆ, ಬ್ರ್ಯಾಂಡ್ ರೆಕಗ್ನಿಷನ್ ಸ್ಟ್ರಾಂಗ್ ಇದೆ. ಫ್ರಾಂಚೈಸ್ ಮಾಡೆಲ್ 2 ಆಪ್ಷನ್ ಇದೆ. ಒಂದು ಕಂಪನಿ ಓನ್ಡ್, ಡೀಲರ್ ಆಪರೇಟೆಡ್. ಇದರಲ್ಲಿ ಲ್ಯಾಂಡ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ ನಾಯರ ಓನ್ ಮಾಡಿರುತ್ತೆ. ನೀವು ಡೈಲಿ ಆಪರೇಷನ್ಸ್ ಹ್ಯಾಂಡಲ್ ಮಾಡಬೇಕು, ಸ್ಟಾಫ್ ಮ್ಯಾನೇಜ್, ಸೇಲ್ಸ್, ಕಸ್ಟಮರ್ ಸರ್ವಿಸ್. ಇನ್ವೆಸ್ಟ್ಮೆಂಟ್ ಕಂಪ್ಯಾರಿಟಿವ್ಲಿ ಕಡಿಮೆ, ಕ್ಯಾಪಿಟಲ್ ಕಡಿಮೆ ಇದ್ದವರಿಗೆ ಸೇಫ್ ಆಪ್ಷನ್. 2 ಡೀಲರ್ ಓನ್ಡ್, ಡೀಲರ್ ಆಪರೇಟೆಡ್. ಇದರಲ್ಲಿ ಲ್ಯಾಂಡ್ ನಿಮ್ದು, ಇನ್ಫ್ರಾಸ್ಟ್ರಕ್ಚರ್ ಕೂಡ ನಿಮ್ಮ ಇನ್ವೆಸ್ಟ್ಮೆಂಟ್. ನಾಯರ ಬ್ರ್ಯಾಂಡಿಂಗ್, ಫ್ಯೂಲ್ ಸಪ್ಲೈ, ಟೆಕ್ನಿಕಲ್ ಸಪೋರ್ಟ್ ಕೊಡ್ತಾರೆ. ಇನ್ವೆಸ್ಟ್ಮೆಂಟ್ ಜಾಸ್ತಿ, ಬಟ್ ಡಿಸಿಷನ್ ಫ್ರೀಡಮ್ ಜಾಸ್ತಿ. ಲಾಂಗ್ ಟರ್ಮ್ನಲ್ಲಿ ಪ್ರಾಫಿಟ್ ಕೂಡ ಹೆಚ್ಚು. ಎಲಿಜಿಬಿಲಿಟಿ ಕ್ರೈಟೀರಿಯಾ: ಏಜ್ 21ರಿಂದ 55 ವರ್ಷ. ಮಿನಿಮಮ್ ಕ್ವಾಲಿಫಿಕೇಶನ್ PUC ಪಾಸ್. SC ಅಥವಾ ST ಆಗಿದ್ರೆ SSLC ಸಾಕು. ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ಸ್ಟ್ರಾಂಗ್ ಇರಬೇಕು. ಅರೌಂಡ್ 50 ಲಕ್ಷ ಟರ್ನ್ ಓವರ್ ಹಿಸ್ಟ್ರಿ. ಅಟ್ಲೀಸ್ಟ್ 30 ಲಕ್ಷ ಲಿಕ್ವಿಡ್ ಆಸೆಟ್ಸ್ ಇರಬೇಕು. ಲ್ಯಾಂಡ್ ರಿಕ್ವೈರ್ಮೆಂಟ್: ಟೌನ್ ಏರಿಯಾನಲ್ಲಿ ಮಿನಿಮಮ್ 800 ಚದರ ಅಡಿ, ಹೈವೇನಲ್ಲಿ 1,200 ಚದರ ಅಡಿ. ಲ್ಯಾಂಡ್ ರೋಡ್ ಫೇಸಿಂಗ್ ಇರಬೇಕು. ಲೀಗಲ್ ಡಿಸ್ಪ್ಯೂಟ್ ಇರಬಾರ್ದು. ಓನ್ ಲ್ಯಾಂಡ್ ಆಗಿರ್ಬೋದು, ಲೀಸ್ ಕೂಡ ಎಕ್ಸೆಪ್ಟಬಲ್. ಲೊಕೇಶನ್ ತುಂಬಾ ಇಂಪಾರ್ಟೆಂಟ್. ರೈಟ್ ಲೊಕೇಶನ್ ಆಯಿತು ಅಂದ್ರೆ ಹಾಫ್ ಸಕ್ಸೆಸ್ ಆದಂಗೆ. ಇನ್ವೆಸ್ಟ್ಮೆಂಟ್ ಬ್ರೇಕ್ ಡೌನ್. ಲೆಟ್ಸ್ ಟಾಕ್ ನಂಬರ್ಸ್ ಆನೆಸ್ಟ್ಲಿ. ಫ್ರಾಂಚೈಸ್ ಫೀ 5ರಿಂದ 10 ಲಕ್ಷ. ಇನ್ಫ್ರಾಸ್ಟ್ರಕ್ಚರ್ ಸೆಟಪ್ 20ರಿಂದ 40 ಲಕ್ಷ. ಇನಿಷಿಯಲ್ ಫ್ಯೂಲ್ ಸ್ಟಾಕ್ 10ರಿಂದ 15 ಲಕ್ಷ. ವರ್ಕಿಂಗ್ ಕ್ಯಾಪಿಟಲ್ 20ರಿಂದ 30 ಲಕ್ಷ. ಲೈಸೆನ್ಸಸ್ ಅಂಡ್ ಅಪ್ರೂವಲ್ಸ್ 5ರಿಂದ 10 ಲಕ್ಷ. ಓವರಾಲ್ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಅರೌಂಡ್ 1.5 ಕೋಟಿ. ಲ್ಯಾಂಡ್ ಕಾಸ್ಟ್ ಎಕ್ಸ್ಟ್ರಾ. ಎಸ್, ಅಮೌಂಟ್ ದೊಡ್ಡದು, ಆದರೆ ಬಿಸ್ನೆಸ್ ಸ್ಕೇಲ್ ಕೂಡ ದೊಡ್ಡದೆ. ಪ್ರಾಫಿಟ್ ಹೇಗೆ ಬರುತ್ತೆ? ಪೆಟ್ರೋಲ್/ಡೀಸೆಲ್ ಲೀಟರ್ ಮೇಲೆ ಕಮಿಷನ್ ಸಿಗುತ್ತೆ. ಆವರೇಜ್ 2.5 to 3 rupees ಪರ್ ಲೀಟರ್. ಲೋಕಲ್ ಬಂಕ್ ಓನರ್ ಹೇಳಿದ್ರು ಪೆಟ್ರೋಲ್ಗೆ 3 rupees and 20 ಪೈಸೆ, ಡೀಸೆಲ್ಗೆ 2 rupees and 75 ಪೈಸೆ ಕಮಿಷನ್ ಸಿಗುತ್ತೆ ಅಂತ. ಬಟ್ ರಿಯಲ್ ಸ್ಮಾರ್ಟ್ ಇನ್ಕಮ್ ಬರುತ್ತೆ ಸೈಡ್ ಬಿಸ್ನೆಸಸ್ನಿಂದ. ಇಂಜಿನ್ ಆಯಿಲ್ ಸೇಲ್ಸ್, ಆಟೋಮೋಟಿವ್ ಆಕ್ಸೆಸರೀಸ್, ಮಿನಿ ಸೂಪರ್ ಮಾರ್ಕೆಟ್, ATM ಸರ್ವಿಸ್ ಸೆಂಟರ್, EV ಚಾರ್ಜಿಂಗ್ ಸ್ಟೇಷನ್ ಕೂಡ ಶುರು ಮಾಡಬಹುದು. ಆಲ್ ಕಂಬೈನ್ಡ್ ಮಾಡಿ ಮಂತ್ಲಿ 3ರಿಂದ 4 ಲಕ್ಷ ಅರ್ನ್ ಮಾಡಬಹುದು. ಗುಡ್ ಲೊಕೇಶನ್ ಅಂದ್ರೆ ಇನ್ನೂ ಜಾಸ್ತಿ. ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ 2ರಿಂದ 3 ವರ್ಷ. ಸ್ಟೆಪ್ ಬೈ ಸ್ಟೆಪ್ ಪ್ರಾಸೆಸ್. ಸ್ಟೆಪ್ 1 ಯಾವ ಫ್ರಾಂಚೈಸ್ ಮಾಡೆಲ್ ಬೇಕು ಅಂತ ಡಿಸೈಡ್ ಮಾಡಿ. ಸ್ಟೆಪ್ 2 ಒಫಿಷಿಯಲ್ ವೆಬ್ಸೈಟ್ ಲಿಂಕ್ ಕ್ಲಿಕ್ ಮಾಡಿ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಿ. ಸ್ಟೆಪ್ 3 ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿ. ಸ್ಟೆಪ್ 4 ನಾಯರ ಟೀಮ್ ಸೈಟ್ ಇನ್ಸ್ಪೆಕ್ಷನ್ಗೆ ಬರ್ತಾರೆ. ಸ್ಟೆಪ್ 5 ಅಪ್ರೂವಲ್ ಆದ್ಮೇಲೆ ಇನ್ಫ್ರಾಸ್ಟ್ರಕ್ಚರ್ ಸೆಟಪ್ ಸ್ಟಾರ್ಟ್ ಆಗುತ್ತೆ. ಸ್ಟೆಪ್ 6 ಟ್ರೈನಿಂಗ್ ಕೊಡ್ತಾರೆ, ಫ್ಯೂಲ್ ಹ್ಯಾಂಡ್ಲಿಂಗ್, ಸೇಫ್ಟಿ, ಕಸ್ಟಮರ್ ಸರ್ವಿಸ್. ಆಮೇಲೆ ಒಫಿಷಿಯಲಿ ಯು ಕ್ಯಾನ್ ಸ್ಟಾರ್ಟ್ ಆಪರೇಷನ್ಸ್. ಆನೆಸ್ಟ್ಲಿ ಹೇಳಬೇಕಂದ್ರೆ ಸ್ಟಾರ್ಟಿಂಗ್ ಇನ್ವೆಸ್ಟ್ಮೆಂಟ್ ನೋಡಿದ್ರೆ ಸ್ಕೇರಿ ಅನಿಸ್ತದೆ. ಬಟ್ ಲಾಂಗ್ ಟರ್ಮ್ ಸ್ಟೇಬಲ್ ಬಿಸ್ನೆಸ್ ಬೇಕಂದ್ರೆ ಪೆಟ್ರೋಲ್ ಬಂಕ್ ಸ್ಟಿಲ್ ಸ್ಟ್ರಾಂಗ್ ಆಪ್ಷನ್. ಪ್ರಾಪರ್ ಪ್ಲಾನಿಂಗ್, ರೈಟ್ ಲೊಕೇಶನ್, ಗುಡ್ ಮ್ಯಾನೇಜ್ಮೆಂಟ್ ಇದ್ರೆ 2-3 ವರ್ಷದಲ್ಲೇ ಇನ್ವೆಸ್ಟ್ಮೆಂಟ್ ರಿಕವರ್ ಮಾಡಬಹುದು. ವಿಡಿಯೋ ಹೆಲ್ಪ್ಫುಲ್ ಅನ್ಸಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನೆಕ್ಸ್ಟ್ ಯಾವ ಬಿಸ್ನೆಸ್ ಟಾಪಿಕ್ ಬೇಕು ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು ಗೆಳೆಯರೆ.